ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಸಜ್ಜಾಗಿದೆ. ಹಾಗಾದ್ರೆ ದೋಸ್ತಿ ಬಳಿ ಇರುವಂತಹ ಅಸ್ತ್ರಗಳು ಯಾವ್ಯಾವುದು? ವಿಪಕ್ಷಗಳ ವಿರುದ್ಧ ಸರ್ಕಾರ ಹೂಡುವಂತಹ ಪ್ರತ್ಯಾಸ್ತ್ರ ಏನು? ಈ ಸ್ಟೋರಿ ನೋಡಿ. ಅಸಮಾಧಾನಿತ ಶಾಸಕರ ಬಂಡಾಯ, ಇದರ ನಡುವೆ ಕಾವೇರಿ ವಿವಾದ, ಟೌನ್ಶಿಪ್ಗೆ ಅನ್ನದಾತರ ವಿರೋಧ, ಹೀಗೆ ಸಾಲು ಸಾಲು ಸವಾಲುಗಳ ನಡುವೆ ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಮುಖ್ಯಮಂತ್ರಿ ಆದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಅಧಿವೇಶನ ಎದುರಿಸೋಕೆ ಸಜ್ಜಾಗಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಸನ್ನದ್ದವಾಗಿವೆ. ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಲು ಮೈತ್ರಿ ಕಸರತ್ತು. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಜಂಟಿ ಹೋರಾಟ ನಡೆಸಲು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ತೀರ್ಮಾನಿಸಿದೆ. ಸರ್ಕಾರದ ಸಾಲು ಸಾಲು ವೈಫಲ್ಯಗಳು, ಹಗರಣಗಳನ್ನು ಸದನದಲ್ಲಿ ತೆರೆದಿಡುವುದಕ್ಕೆ ಸಜ್ಜಾಗಿವೆ. ಬರ, ನೆರೆ, ಕಾವೇರಿ ವಿವಾದ, ಪರೀಕ್ಷಾ ಅಕ್ರಮ ಸೇರಿದಂತೆ ಹಲವು ವಿಷಯಗಳನ್ನು ಇಟ್ಟುಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ತಯಾರಿ ನಡೆಸಿವೆ. ಈಗಾಗಲೇ ಎರಡೂ ಪಕ್ಷದ ನಾಯಕರು ಸಭೆ ನಡೆಸಿ ಸದನದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಧ್ವನಿ ಎತ್ತಬೇಕು ಅಂತ ರೆಡಿಯಾಗಿವೆ. ಈ ಬಾರಿಯ ಅಧಿವೇಶನದಲ್ಲಿ ದೋಸ್ತಿ ಅನೇಕ ವಿಚಾರಗಳನ್ನು ಚರ್ಚೆಗೆ ತರಲಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದ ಸಚಿವ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ನೀಡಿದ್ದನ್ನ ಪ್ರಶ್ನೆ ಮಾಡಲಿದೆ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಸದನದಲ್ಲಿ ಪಟ್ಟು ಹಿಡಿಯಲಿವೆ. ನಾಗೇಂದ್ರ ರಾಜೀನಾಮೆ ಕೊಡದ ಹೊರತು ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಸಲು ಬಿಡೋದಿಲ್ಲ ಅಂತ ವಿಪಕ್ಷಗಳು ಶಪಥ ಮಾಡಿವೆ. ನಾಗೇಂದ್ರ ವಿಷಯ ಹೊರತುಪಡಿಸಿ ಇನ್ನು ಯಾವೆಲ್ಲ ವಿಷಯಗಳನ್ನ ದೋಸ್ತಿ ನಾಯಕರು ಸದನದಲ್ಲಿ ಚರ್ಚಿಸಲಿದ್ದಾರೆ ಅಂತ ನೋಡೋದಾದ್ರೆ, ದೋಸ್ತಿ ತಂತ್ರ, ನೆರೆ ಮತ್ತು ಬರದ ಅಧ್ಯಯನ ಮಾಡದೆ ಕೇಂದ್ರಕ್ಕೆ ಪರಿಹಾರ ಕೊಡುವಂತೆ ಪತ್ರ ಬರೆದಿರುವ ಬಗ್ಗೆ ದೋಸ್ತಿ ನಾಯಕರು ಸದನದಲ್ಲಿ ಆಕ್ಷೇಪ ಎತ್ತಲಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಮತ್ತು ನೇಮಕಾತಿ ಹಗರಣದ ಬಗ್ಗೆ ಪ್ರಶ್ನೆ ಮಾಡಲಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಗೊಂದಲ ಪ್ರಸ್ತಾಪಿಸಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡುವ ಬಗ್ಗೆ ಸದನದ ಒಳಗೆ ಹಾಗೂ ಹೊರಗೆ ಜಂಟಿ ಹೋರಾಟ ಮಾಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ 5,000 ಕೋಟಿ ಹಣ ಬಿಡುಗಡೆ ಮಾಡದಿರೋ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ತಡೆ ಹಿಡಿದಿರೋ ಮಾಸಾಶನ ಬಿಡುಗಡೆ ಬಗ್ಗೆ ಧ್ವನಿ ಎತ್ತಲಿದ್ದಾರೆ. ಕಸದ ಟೆಂಡರ್ ಮತ್ತು ಹೊಸ ನಿಯಮದಿಂದ ಆಗುತ್ತಿರೋ ತೊಂದರೆ ಬಗ್ಗೆ ಪ್ರಶ್ನೆ ಮಾಡಲಿದ್ದಾರೆ. ಸದನದ ಒಳಗಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ವಿರೋಧಿಸಿ ಮುಂದಿನ ವಾರ ಸದನ ನಡೆಯುವ ವೇಳೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದನದ ಒಳಗೂ ಹೊರಗೂ ಹೇಗೆ ಜಂಟಿಯಾಗಿ ಹೋರಾಟ ನಡೆಸಲಿವೆ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕು.